प्रदेश कांग्रेस समिति प्रचार समिति अध्यक्षರು ಮಾಜಿ ಲೋಕಸಭಾ ಸದಸ್ಯರು ಆದಂಥ ರವಿಕುಮಾರ್ ಕೋಲಾರ ಜಿಲ್ಲೆಗೆ ರಮೇಶ್ ಅವರನ್ನು ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡೋದನ್ನು ನಾವೆಲ್ಲರೂ ಕೂಡ ಸ್ವಾಗತಿಸ್ತೇವೆ. ಅವರು ನಿಷ್ಠಾವಂತ ಕಾಂಗ್ರೆಸ್ ನಿರಂತರವಾಗಿ 30 ವರ್ಷಗಳಿಂದ ಮೇಲ್ಪಟ್ಟ ನಮ್ಮ ಜೊತೆಯಲ್ಲಿ ಪಾರ್ಟಿ ಕೆಲಸ ಮಾಡಿಕೊಂಡು ಎಲೆಮರೆ ಮೂಲಕ ಕೆಲಸ ಮಾಡಿಕೊಂಡು ಬಂದಂಥವರು ಅವರ ಸೇವೆಯನ್ನು ಗುರುತಿಸಿ ಇವತ್ತು ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವರು ಜಿಲ್ಲಾ ಮಟ್ಟದ ಕೃಷಿ ಮತ್ತು ತಾಲೂಕು ಮಟ್ಟದ ವೃತ್ತಿಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಮಾಡುವಂಥದಕ್ಕೆ ಅವರನ್ನು ತೋರಿಸಿಕೊಳ್ಬೇಕು. ಈ ಸಂದರ್ಭದಲ್ಲಿ ಶಾಸಕರಾದಂಥ ನಾರಾಯಣಸ್ವಾಮಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಮಾಜಿ ಅಧ್ಯಕ್ಷರು ಡಾಕ್ಟರ್ ರಮೇಶ್ ಅವರು ಒಳ್ಳೆಯ ಕೆಲಸವನ್ನು ಮಾಡಲಿ, ಪಕ್ಷವನ್ನು ಸದೃಢವಾಗಿ ತಾಲೂಕುಗಳನ್ನು ಪ್ರವಾಸ ಮಾಡಿ ಆ ಭಾಗದ ಮುಖಂಡರು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಬಲಪಡಿಸೋದಕ್ಕೆ ಅವರು ಕೆಲಸ ಮಾಡಬೇಕು ಅಂತ ನಾನು ಅವರಿಗೆ ಸೂಚನೆ ಗ್ಯಾರಂಟಿಗಳನ್ನು ಕೊಟ್ಟು ಯಾವುದೆಲ್ಲ ಒಕ್ಕೂಟ ಇಲ್ಲ, ಒಕ್ಕೂಟ ಇಲ್ಲ. ನಮ್ಮಲ್ಲಿ ಏನೋ ಒಕ್ಕೂಟ ಆಗಿಲ್ಲ. ಗ್ಯಾರಂಟಿ ಉಂಟಾಗಿದ್ದೆ ನಾವು ಸರ್, ಗ್ಯಾರಂಟಿ ಬದಲಾಗಿ 10,000 ಕೊಟ್ಟು ಒಕ್ಕೂಟ ಆಯ್ತು. ರಾಜಣ್ಣ ಸರ್, ನಮ್ಮ ಮಹಿಳೆಯರಿಗೆ ಫ್ರೀ ಬಸ್ ಎಲ್ಲ ಮಾಡ್ಕೊಟ್ಟಿದ್ದೀವಿ. ಅದನ್ನು ಮತ ಹಾಕಿಲ್ಲ ಅವರು. ಇವಾಗ 1.5 ಲಕ್ಷ ಮತ ವೃದ್ಧಗಳು ಸಹ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾರೆ. ಅವ್ರು ನಮ್ಗೆ ಯಾವುದೇ ಕಾರಣಕ್ಕೂ ಮತ ಹಾಕಲ್ಲ ಅಂತ ರಾಜಣ್ಣ ಅವರು ವೈಯಕ್ತಿಕ ಅಭಿಪ್ರಾಯ. ನಾವು ವೈಯಕ್ತಿಕ ಅಭಿಪ್ರಾಯ. ರಾಜಣ್ಣ ಅವ್ರು ಹೇಳಿದ್ದಾರೆ, ನನಗೆ ಅಧಿಕಾರ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಈ ಜಿಲ್ಲೆನಲ್ಲಿ ವೈಟ್ ವಾಶ್ ಮಾಡೋದು ಓಪನ್ ಆಗಿ. ಕಾಂಗ್ರೆಸ್ ಪಕ್ಷ ಅದರದೇ ಆದಂಥ ಸಿದ್ಧಾಂತ ಇದೆ, ಶಕ್ತಿನೂ ಇದೆ. ಅವರು ವೈಯಕ್ತಿಕವಾಗಿ ರಾಜಣ್ಣವ್ರನ್ನ ಭಾಳ ಆಫೀಸಲ್ಲಿರೋದ್ರಿಂದ ಮಾತಾಡೋದನ್ನು ನಾನು ಕಾಮೆಂಟ್ ಮಾಡ್ತಾ ಇರಲಿಲ್ಲ. ಅದೆಲ್ಲ ಅವ್ರ ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಯಾವ ಚುನಾವಣೆಯಲ್ಲಿ ಹೇಳಿದ್ರು ಸರ್, ಈಗಾಗಲೇ ಶಾಸಕ ನಾರಾಯಣಸ್ವಾಮಿ ಹೇಳಿದ್ದಾರೆ, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮೊದಲು 1 ವಾರದಲ್ಲಿ 10,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಇದೆಯಲ್ಲ, ಅದು ಕಾಂಗ್ರೆಸ್ ಬಾಹ್ಯ. ನಾವು ಚುನಾವಣೆಯಲ್ಲಿ ಘೋಷಣೆ ಮಾಡಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿ ಅಂತ ಮಾಡ್ತೀವಿ ಅಂತ ಗೆದ್ದು ಬಂದ ಮೇಲೆ ನಾವು ಅವ್ರು ಗೆಲ್ಲೋದಕ್ಕೆ ಓಟ್ ಗೆದ್ದು ಇಷ್ಟೇ ಡಿಫರೆನ್ಸ್. ರಾಹುಲ್ ಗಾಂಧಿ ಅವರು ನಡೆದ ಚುನಾವಣೆಗೆ ಬಹುತೇಕ 95 ಚುನಾವಣೆ ಸೋಲಾಗಿದೆ ಅಂತ ಹೇಳ್ತಾರೆ. ಕಾನೂನು ಬಾಹಿರ ಅನ್ನೋದು ಇನ್ನೂ ಅರ್ಥ ಆಗ್ತದೆ. ಯಾವುದೇ ಒಂದು ಚುನಾವಣೆಯಲ್ಲಿ ಚುನಾವಣೆ ಮೊದಲು ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ಗೆದ್ದು ಬಂದ ಮೇಲೆ ಅದನ್ನು ಜಾರಿ ಮಾಡ್ತಾರೆ. ಅವ್ರು ಹಾಗೆಲ್ಲ ಮಾಡಿದರು. ಇದನ್ನು ನಿಜವಾಗ್ಲೂ ಕೂಡ ಇದು ಎಲೆಕ್ಷನ್ಗೆ ಅವ್ರು ದುಡ್ಡು ಕೊಟ್ಟು ಗೆದ್ದಂಗೆ ಆಯಿತು. ಸರ್ಕಾರದ ಹಣವನ್ನು ಚುನಾವಣೆಗೆ ಅದನ್ನು ಖರ್ಚು ಮಾಡಿದ್ದಾರೆ ಅನ್ನೋದು ಚೆನ್ನಾಗಿ ವೋಟ್ ಸ್ಟೋರಿ ವಿಷಯ ಇದ್ದೇ ಇದೆ. ಹೋದ ಎಲೆಕ್ಷನ್ನಲ್ಲಿ 100 ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ ತನ ಆಗಿದೆ. ಅದು ಈಗ ಡೀಟೇಲ್ ಎನ್ಕ್ವೈರಿ ಆಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ಅದರ ಬಗ್ಗೆ ಸ್ಪಂದಿಸ್ತಾ ಇಲ್ಲ, ಸತ್ಯಾಂಶವನ್ನು ಹೊರಗಿಡ್ತಾ ಇಲ್ಲ. ಎಲೆಕ್ಷನ್ ಟೈಮ್ ಒಂದಾದರೂ ಒಂದು ತಂತ್ರ ಮಾಡಿ ಜನರನ್ನ ದಾರಿ ತಪ್ಪಿಸಿ ಈ ರೀತಿ ಗೆಲುವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಟೆಂಪ್ರರಿ ಆಗಿರ್ತಾರೆ, ಪರ್ಮನೆಂಟ್ ಆಗಿರೋದಿಲ್ಲ. ಅದರಿಂದ
ಕರ್ನಾಟಕದ ಮೇಲೆ ಯಾವ ಪರಿಣಾಮವಾಗಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಸಿದ್ದರಾಮಯ್ಯನವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಯಾವ ಥರದ ಪರಿಣಾಮ ಇರುತ್ತೆ. ನಾವು ಬರುವಂಥ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ ಚುನಾವಣೆಗೆ ಸನ್ನದ್ಧರಾಗಬೇಕು. ಕಾರ್ಯಕರ್ತರಿಗೆ ನಾವು ಅವರಿಗೆ ಒಂದು ಮನವಿಯನ್ನು ಮಾಡಿ ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳನ್ನ ನಾವು ನುಡಿದಂತೆ ನಡೆದು ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೀವಿ. ಅದಕ್ಕಾಗಿ ಪ್ರತಿ ವರ್ಷ 50,000 ಕೋಟಿಗಿಂತ ಹೆಚ್ಚಿಗೆ ಖರ್ಚು ಮಾಡ್ತಾ ಇದ್ದೀವಿ. ಈ ಒಂದು ವಹಿವಾಟಿನಲ್ಲಿ ದುಡ್ಡು ಖರ್ಚು ವ್ಯವಹಾರ ವ್ಯಾಪಾರದಲ್ಲಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿ ಕೊಟ್ಟ ಮೇಲೆ ಮೊದಲನೇ ಸ್ಥಾನದಲ್ಲಿ. ಜನ ಎಲ್ಲ ನೆಮ್ಮದಿ ಆಗಿದೆ, ಎಲ್ಲರೂ ನಂಬಿಕೆ ಆಗಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಸಾಮಾನ್ಯ ಜನ ಅವಶ್ಯಕತೆ ಇರುವ ಜನರಿಗೆ ಸಹಾಯ ಮಾಡೋದನ್ನು ನಾವು ಮಾಡಿದ್ದೇವೆ. ಅದರಿಂದ ಜನ ಕೂಡ ನಂಬಿದ್ದಾರೆ. ಸರ್ಕಾರ ಭದ್ರವಾಗಿದೆ. ಯಾವ ಥರವಾದ ಪ್ರಾಬ್ಲಮ್ಗಳಿಲ್ಲ. 2028 ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ. ನಂಬಿಕೆ ಇದೆ. ನಾವಂತ ಕಾರ್ಯಕ್ರಮ ಮತ್ತೆ ಅಭಿವೃದ್ಧಿ ಕಡೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಅಭಿವೃದ್ಧಿ ಕೂಡ ಹಣವನ್ನು ಕೊಡ್ತಾ ಇದ್ದೀವಿ. ಕುಡಿಯೋದಕ್ಕಾಗಿ ರಸ್ತೆ ಆಗಿ ಎಲ್ಲದೂ ಕೂಡ ಹಣವನ್ನು ಒದಗಿಸ್ತಾ ಇದ್ದೀವಿ. ಆದ್ದರಿಂದ ಮತ್ತೆ 2028 ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲಿ ನಮ್ಮ ಸನ್ಮಾನ್ಯ ಜಿಲ್ಲಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಮಾಜಿ ಮಂತ್ರಿಗಳಾದಂಥ ಮಾಜಿ ಪಾರ್ಲಿಮೆಂಟ್ ಮೆಂಬರ್ ಆದಂಥ ನಮ್ಮ ವಿನಯ್ ಕುಮಾರ್ ಸಾಹೇಬ್ರವರು ಅಧ್ಯಕ್ಷರಾದ ಮಾರ್ಗದರ್ಶನದಲ್ಲಿ ಅವರು, ಆಮೇಲೆ ನಮ್ಮ ಕೋಆರ್ಡಿನೇಟರ್ ಚೀಫ್ ಕೋಆರ್ಡಿನೇಟರ್ ಅವರೊಂದು ಮಾರ್ಗದರ್ಶನದಲ್ಲಿ, ಆಮೇಲೆ ನಮ್ಮ ಹಿರಿಯರಾದಂಥ 7 ಬಾರಿ ಕಂಟಿನ್ಯೂಸ್ ಆಗಿ MP ಆಗಿ ಮತ್ತು ಈಗ ಒಂದು ಮಂತ್ರಿ ಸ್ಥಾನ ಇದ್ಕೊಂಡು ಅಜಾತ ಶತ್ರು ಅನ್ಸ್ಕೊಂಡಿರ್ತಾರೆ. ಆಮೇಲೆ ನಮ್ಮ ಹಿರಿಯರು, ನಮ್ಮ ಗುರುಗಳು ಸನ್ಮಾನ್ಯ SN ನಾರಾಯಣ ಸ್ವಾಮಿ ಸಾಹೇಬರು, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ್ ಸಾಹೇಬರು, ಚಂದ್ರಾರೆಡ್ಡಿಯವರು, ಮಾಜಿ ಅಧ್ಯಕ್ಷರು ಪ್ರಸಾದ್ ಅವರು, ಜಯದೇವ್ ಅವರು, ಮಧುಸೂದನ್ ಎಲ್ಲರೂ ನನ್ನನ್ನು ಈ ಜಿಲ್ಲಾ ಪಂಚಾಯತ್ ಸಮಿತಿ ಅಧ್ಯಕ್ಷನಾಗಿ ನೇಮಕ ಮಾಡೋದಕ್ಕೆ ಎಲ್ಲರಿಗೂ ನಾನು ವಂದಿಸ್ತಾ ಕೆಲವು ಮಾತುಗಳನ್ನು ಆಡೋಕ್ಕೆ ಇಷ್ಟಪಡ್ತೇನೆ. ನಾನೊಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ನನ್ನನ್ನು ಗುರುತಿಸಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸರ್ವಧರ್ಮಗಳನ್ನ ಆಚರಿಸ್ತಾ, ಸರ್ವಧರ್ಮಗಳನ್ನ ಸಮಾನವಾಗಿ ನೋಡ್ತಾ, ಸರ್ವ ಜನಾಂಗನ ಸಮಾನವಾಗಿ ನೋಡ್ತಾ ಇರೋ ಪಕ್ಷ ಇದು. ಕಟ್ಟಕಡೆಯ ಕಾರ್ಯಕರ್ತನನ್ನು ಗುರುತಿಸಿ ಎಲ್ಲರಿಗೂ ಒಂದು ಜವಾಬ್ದಾರಿ ಕೊಡ್ತದೆ, ಗುರುತಿಸ್ತಾ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಮೇಲೆ ಎಲ್ಲ ನಮ್ಮ ಸರ್ಕಾರ ಈಗ ಸದೃಢವಾಗಿದೆ. 140 ಜನ MLAಗಳಿದ್ದಾರೆ. ತುಂಬ ಗಟ್ಟಿಯಾಗಿದೆ ಪಾರ್ಟಿ. ನನಗೆ ಈ ಜವಾಬ್ದಾರಿ ಕೊಟ್ಟು ಎಲ್ಲ 6 ತಾಲೂಕುಗಳಿಗೂ ನಾನು ಎಲ್ಲ ಕಮಿಟಿಗಳು ಮಾಡಿಕೊಂಡು ಪ್ರವಾಸ ಮಾಡಿ ಎಲ್ಲ ಶಾಸಕರು, ಎಲ್ಲ ಮುಖಂಡರು, ಎಲ್ಲ ಬ್ಲಾಕ್ ಅಧ್ಯಕ್ಷರು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಒಂದು ಅಡಕು ಇಲ್ಲದೆ ನಾನು ಕಂಪ್ಲೀಟ್ ಸಂಘಟನೆ ಮಾಡ್ತೀನಿ ಅಂತೇಳಿ ನನ್ನ ಮೇಲೆ ಭರವಸೆ ಕೊಟ್ಟು ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಮುನಿಯಪ್ಪ ಸಾಹೇಬರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳಬೇಕು. ನಮ್ಮ SN ಸಾಹೇಬ್ರಿಗೂ ಹೇಳಬೇಕು ವಿಶೇಷವಾಗಿ ಧನ್ಯವಾಗಿ. ಎಲ್ಲ ಶಾಸಕರನ್ನು ತಗೊಂಡು ನಾನು ಪ್ರತಿ ಹಳ್ಳಿಗೂ ಓಡಾಡಿ ಪ್ರವಾಸ ಮಾಡಿ ಎಲ್ಲೆಲ್ಲಿ ಏನೇನು ನ್ಯೂನತೆಗಳಿದೆ ಅದೆಲ್ಲ ಓಡಾಡಿ ಮುಖಂಡರ ಜೊತೆ ಮಾತಾಡಿ ಎಲ್ಲ ಕ್ಲೀನಾಗಿ ಪಕ್ಷ ಸಂಘಟನೆ ಮಾಡಿ ಪ್ರಚಾರ ಮಾಡಿ ನಮ್ಮ ಪಕ್ಷ 2028ಗೆ ಖಂಡಿತ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತೇಳಿ ನಾನು ಈ 4 ಮಾತುಗಳನ್ನು ಮಾತಾಡಿ ಈ ಸಂದರ್ಭದಲ್ಲಿ